ಓಂ ಶ್ರೀ ಸಾಯಿರಾಮ್. ನಾವು ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಭಾಗದಲ್ಲಿನ 2ನೇ ಅಧ್ಯಾಯವಾದಂತಹ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ಈ ಪಾಠದ ಬಗ್ಗೆ ನಾವು ಕಳೆದ ತರಗತಿಗಳಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದೀವಿ. ಯಾವುದ್ಯಾವುದು? ಕರ್ನಾಟಕದ ಕರಾವಳಿ ಮೈದಾನ ಹಾಗೂ ಮಲೆನಾಡು, ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಕಳೆದ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಹಾಗಾದರೆ ಕಳೆದ ತರಗತಿಯಲ್ಲಿನ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳು ಈ ರೀತಿಯಾಗಿದೆ. ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು ಅಂತೇಳಿ ಮುಳ್ಳಯ್ಯನಗಿರಿ, ಇದಿರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಚಾರ್ಮಾಡಿ ಘಾಟಿ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ. ನಿಮಗೆ ಘಾಟಿ ಅಂದರೆ ಏನು ಅಂತೇಳಿ ಗೊತ್ತಾಗಿತ್ತು. ಯಾವ್ಯಾವ ಜಿಲ್ಲೆಗಳು? ಮಂಗಳೂರು ಮತ್ತು ಚಿಕ್ಕಮಗಳೂರು. ಶರಾವತಿ ನದಿಯಿಂದ ನಿರ್ಮಿತವಾಗಿರುವಂತಹ ಜಲಪಾತ ಡ್ಯಾಶ್. ಯಾವ ಜಲಪಾತ? ಜೋಗ್ ಜಲಪಾತ. ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೆಯುತ್ತಾರೆ. ಯಾವ ಜಿಲ್ಲೆ? ಕೊಡಗು ಜಿಲ್ಲೆ. ಇಷ್ಟು ಕಳೆದ ತರಗತಿಗೆ ಸಂಬಂಧಪಟ್ಟಂತಹ ಉತ್ತರಗಳು. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಏನು ಅಧ್ಯಯನವನ್ನು ಮಾಡ್ತೀವಿ ನೋಡ್ಬೋದು. ನಾವು ಈ ಅಧ್ಯಯನವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ ಅಲ್ವಾ? ಮೊದಲ ಭಾಗದಲ್ಲಿ ಏನು ನೋಡಿದ್ವಿ? ಕರಾವಳಿ ಮೈದಾನದ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಹಾಗೆ 2ನೇ ಭಾಗದಲ್ಲಿ ಮಲೆನಾಡು, ಇದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ವಿ. ಈ 3ನೇ ಭಾಗದಲ್ಲಿ ಈ ಮೈದಾನ ಪ್ರದೇಶಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಯಾವುದು ಮೈದಾನ ಅಂದರೆ? ಇಲ್ಲಿ ನಿಮಗೆ ಕಾಣಿಸ್ತಿದೆ ಹೌದಾ? ಈ 2 ಭಾಗಗಳು, ಇದು ಹಾಗೂ ಇವೆರಡೂ ಭಾಗಗಳು ಕರ್ನಾಟಕದಲ್ಲಿ ಮೈದಾನ ಪ್ರದೇಶಗಳು. ಏನು ಮೈದಾನ ಅಂದರೆ ಇಲ್ಲಿ ಯಾವುದೇ ಒಂದು ಗುಡ್ಡ ಬೆಟ್ಟ ತಗ್ಗುಗಳು ಹೆಚ್ಚಾಗಿರಲ್ಲ. ಸಮತಟ್ಟಾದಂತಹ ನೆಲ ಬಹುಪಾಲು ಕಂಡು ಬರುತ್ತೆ. ಇದನ್ನು ನಾವು ಮೈದಾನ ಅಂತೇಳಿ ಕರಿತೀವಿ. ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಕರಾವಳಿ ಹೌದಲ್ವಾ? ಇದ್ರ ಬಗ್ಗೆ ನಾವು ನೋಡಿದ್ದೀವಿ. ಈ ಭಾಗ ಮಲೆನಾಡು, ಪಶ್ಚಿಮ ಘಟ್ಟಗಳು ಅಂತೇಳಿ ಕರಿತೀವಿ, ಅದ್ರ ಬಗ್ಗೆ ನೋಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಇದು ಕಪ್ಪು ಮಣ್ಣಿನಿಂದ ಕೂಡಿರುವಂತಹ ಉತ್ತರದ ಮೈದಾನ, ಹಾಗೆ ಕೆಂಪು ಮಣ್ಣಿನಿಂದ ಕೂಡಿರುವಂತಹ ದಕ್ಷಿಣ ಮೈದಾನ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ವಿಶಾಲ ಮೈದಾನವಿದ್ದು ಸರಾಸರಿ 450ರಿಂದ 760 ಮೀಟರ್ ಎತ್ತರ ಇದೆ. ಎಷ್ಟು? ಈ ಮೈದಾನದ ಎತ್ತರ ಸಮುದ್ರ ಮಟ್ಟದಿಂದ 450ರಿಂದ 760 ಮೀಟರ್ ಅಷ್ಟು ಇದೆ. ಈ ಮೈದಾನ ಪ್ರದೇಶದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವ್ಯಾವು? ಕೃಷ್ಣ, ತುಂಗಭದ್ರ ಹಾಗೂ ಕಾವೇರಿ. ಈ ನದಿಗಳು ಈ ಪ್ರದೇಶಕ್ಕೆ ಒಂದು ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾವೆ. ಎಲ್ಲಿ ನೋಡ್ಬೋದು, ಇಲ್ಲಿ ಹೌದಲ್ವಾ? ಬಿಜಾಪುರದ ಹತ್ರ ನಾವು ಡ್ಯಾಮ್ ಇದೆ, ಕೃಷ್ಣ ನದಿ ಹರಿಯುತ್ತೆ. ಹಾಗೆ ಇಲ್ಲಿ ಬಳ್ಳಾರಿ ಹತ್ರ ಬಂದರೆ ತುಂಗಭದ್ರಾ ನದಿ ಹರಿಯೋದನ್ನು ನೋಡ್ಬೋದು. ಹಾಗೆ ದಕ್ಷಿಣದಲ್ಲಿ ಈ ಕಡೆ ನಾವು ಇಲ್ಲಿ ಕಾವೇರಿ ನದಿ ಹರಿಯೋದನ್ನು ನೋಡ್ಬೋದು. ಈ 3 ನದಿಗಳು ಈ ಮೈದಾನ ಪ್ರದೇಶಕ್ಕೆ ಜಲನಯನ ಅಂದರೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸಿದವೆ. ಹಾಗೆ ಇಲ್ಲಿ ಅನೇಕ ಕಡೆ ಬೆಟ್ಟ ಗುಡ್ಡಗಳ ಸಾಲುಗಳು ಕಂಡು ಬರ್ತವೆ. ನಾನು ಕಳೆದ ತರಗತಿಯಲ್ಲಿ ಹೇಳ್ತಾ ಇದ್ದೆ, ಪಶ್ಚಿಮ ಘಟ್ಟಗಳು ಅಂತೇಳಿ ಎತ್ತರವಾದಂತಹ ಪರ್ವತ ಶ್ರೇಣಿಗಳಿದ್ದು ಅದ್ರ ಜೊತೆಗೆ ದಟ್ಟವಾದಂತಹ ಅರಣ್ಯ ಕೂಡ ಇತ್ತು. ಆದರೆ ಈ ಮೈದಾನ ಪ್ರದೇಶದಲ್ಲಿ ಕಂಡುಬರುವಂತಹ ಬೆಟ್ಟ ಗುಡ್ಡಗಳು ಕೇವಲ ಕಲ್ಲಿನಿಂದ ಕೂಡಿರ್ತವೆ ಅಥವಾ ಚಿಕ್ಕ ಚಿಕ್ಕ ಪೊದೆಗಳಿಂದ ಕೂಡಿರ್ತವೆ ಹೊರತು ದಟ್ಟವಾದಂತಹ ಕಾಡುಗಳಿಂದ ಇರೋದಿಲ್ಲ. ಇಲ್ಲಿ ನೋಡ್ಬೋದು, ಈ ರೀತಿಯಾಗಿರ್ತವೆ ಇಲ್ಲಿನ ಬೆಟ್ಟಗಳು. ಈ ಉತ್ತರ ಮೈದಾನ ಆಗಲಿ ಅಥವಾ ದಕ್ಷಿಣ ಮೈದಾನದಲ್ಲಿ ಕಂಡುಬರುವಂತಹ ಬೆಟ್ಟಗಳು ಈ ರೀತಿಯಾಗಿ ಕಾಣಿಸ್ತವೆ. ಹಾಗಾದರೆ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಒಂದು ಪರ್ವತ ಶ್ರೇಣಿಗಳು ಯಾವ ರೀತಿ ಇದ್ದು ಅನ್ನೋದನ್ನ ನೀವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಹಾಗೆ ಹಲವಾರು ನದಿಗಳು ಇಲ್ಲಿ ಹರಿಯೋದ್ರಿಂದ ನಾವು ಕೃಷ್ಣ ಮೇಲ್ದಂಡೆ ಯೋಜನೆ, ತುಂಗಭದ್ರಾ ಯೋಜನೆ, ಹಾಗೆ KRS ಹೌದಲ್ವಾ, ಅವೆಲ್ಲ ಒಂದು ಜಲನಯನಗಳನ್ನು
ಈ ಪ್ರದೇಶದಲ್ಲಿ ನಾವು ನೋಡ್ಬೋದು. ಹಾಗೂ ಈ ಉತ್ತರದ ಮೈದಾನ ಮತ್ತು ದಕ್ಷಿಣ ಮೈದಾನ ನಡುವೆ ವ್ಯತ್ಯಾಸವನ್ನು ನೋಡೋದಾದ್ರೆ ಇದು ಪೂರ್ವದ ಕಡೆಗೆ ಇಳಿಜಾರನ್ನ ಹೊಂದಿದೆ. ಯಾವುದು? ಇದು ಕರ್ನಾಟಕದ ಪಶ್ಚಿಮ ಭಾಗ, ಹೌದಲ್ವಾ? ಯಾವುದು ಕರ್ನಾಟಕದ ಪಶ್ಚಿಮ ಭಾಗ? ಈ ಭಾಗ ಪಶ್ಚಿಮ ಭಾಗ. ಕರ್ನಾಟಕದ ಪೂರ್ವ ಭಾಗ ಯಾವುದು? ಈ ಭಾಗ, ಹೌದಲ್ವಾ? ಹಾಗಾದ್ರೆ ಕರ್ನಾಟಕದಲ್ಲಿ ಈ ಎರಡು ಭಾಗನ ಬಿಡೋಣ ನಾವು. ಯಾಕೆ? ಕಳೆದ ತರಗತಿಯಲ್ಲಿ ಇದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿದೀವಿ, ಹೌದಾ? ಈ ಪಶ್ಚಿಮ ಭಾಗ ಅಂದ್ರೆ ಮಲೆನಾಡು ಪ್ರದೇಶದಿಂದ ಪೂರ್ವಕ್ಕೆ ಇರೋದೇ ಮೈದಾನ ಪ್ರದೇಶ. ಈ ಮೈದಾನ ಪ್ರದೇಶಗಳು ಈ ಪಶ್ಚಿಮ ಭಾಗದಲ್ಲಿ ಏನಿದೆ ಎತ್ತರವಾಗಿದ್ದಾವೆ. ಅದೇ ರೀತಿ ಆ ಕಡೆ ಪೂರ್ವ ಭಾಗಕ್ಕೆ ಹೋಗ್ತಾ ಅವು ಇಳಿಜಾರಿನಿಂದ ಕೂಡಿರೋದನ್ನ ನೋಡ್ಬೋದು. ಅಂದ್ರೆ ಇದು ನೀವು ಅರ್ಥ ಮಾಡ್ಕೊಬೇಕಾದ್ರೆ ಏನಂದ್ರೆ ಕರ್ನಾಟಕ ಈ ಭಾಗ ಮೈದಾನದಲ್ಲಿ ಎತ್ತರವಾಗಿದೆ ಹೀಗೆ. ಅದೇ ರೀತಿ ಪೂರ್ವಕ್ಕೆ ಹೋಗಬೇಕಾದ್ರೆ ಬಳಿದಾಗುತ್ತೆ ಈ ಭಾಗ. ಹೀಗೆ ಹೀಗೆ ಆಯ್ತು. ಅದೇ ರೀತಿ ಉತ್ತರದಿಂದ ದಕ್ಷಿಣಕ್ಕೆ ಎತ್ತರ ಹೆಚ್ಚಾಗುತ್ತೆ. ಈಗ ಪಶ್ಚಿಮ ಎತ್ತರ ಆಗಿದೆಯೋ ಪೂರ್ವ ಎತ್ತರ ಆಗಿದೆಯೋ? ಮೈದಾನ ಪ್ರದೇಶದಲ್ಲಿ ಪಶ್ಚಿಮ ಭಾಗ ಎತ್ತರವಾಗಿದೆ, ಪೂರ್ವ ಭಾಗ ಬಳಿದಾಗಿದೆ, ಅಂದ್ರೆ ಇಳಿಜಾರಿಂದ ಹೋಗುತ್ತೆ. ಅದೇ ರೀತಿ ಈಗ ದಕ್ಷಿಣ ಮೈದಾನ ಹಾಗೂ ಉತ್ತರ ಮೈದಾನವನ್ನ ನೋಡಬೇಕಾದ್ರೆ ನಮ್ದು ದಕ್ಷಿಣ ಮೈದಾನ ಇದು ಎತ್ತರವಾಗಿದ್ದು ಉತ್ತರಕ್ಕೆ ಹೋದಂತೆ ಇಳಿಜಾರಿನಿಂದ ಕೂಡಿರುತ್ತೆ. ಯಾವುದು? ಈ ದಕ್ಷಿಣ ಕಡೆಯಿಂದ ಅತಿ ಹೆಚ್ಚು ಎತ್ತರ, ಹೈಟ್ ಜಾಸ್ತಿ. ಅದಕ್ಕೆ ಉತ್ತರಕ್ಕೆ ಹೋಗ್ತಾ ಇದ್ರ ಹೈಟು ಎತ್ತರ ಕಡಿಮೆ ಆಗ್ತಾ ಹೋಗೋದನ್ನ ನಾವು ನೋಡ್ಬೋದು. ಇದನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದೀವಿ. ಯಾವುದನ್ನ? ಈ ಮೈದಾನವನ್ನೇ ನಾವು ಎರಡು ಭಾಗಗಳಾಗಿ ವಿಂಗಡಣೆಯನ್ನ ಮಾಡಿದೀವಿ. ಯಾವುದು? ಉತ್ತರದ ಮೈದಾನ. ಏನ್ ಇಲ್ಲಿಂದ ಈ ಭಾಗ ಇದೆಯಲ್ಲ, ಈ ಬಣ್ಣದ್ದು ಇಲ್ಲಿಂದ ಮೇಲೆ ಹಳದಿ ಕಲ್ಲರಲ್ಲಿ ಕಾಣಿಸ್ತಿರುವಂತಹ ಭಾಗವನ್ನು ನಾವು ಉತ್ತರ ಮೈದಾನ ಅಂತೇಳಿ ಕರಿತೀವಿ. ಅದೇ ರೀತಿ ಈ ಹಸಿರು ಬಣ್ಣದಲ್ಲಿ ಕಾಣಿಸ್ತಿರುವಂತಹ ಭಾಗವನ್ನು ನಾವು ದಕ್ಷಿಣ ಮೈದಾನ ಅಂತೇಳಿ ಕರಿತೀವಿ. ಒಟ್ಟಾರೆಯಾಗಿ ಕರ್ನಾಟಕದ ಮೈದಾನವನ್ನ ಎರಡು ಭಾಗಗಳಾಗಿ ವಿಂಗಡಿಸಿರೋದನ್ನ ನಾವು ನೋಡ್ಬೋದು. ಈಗ ಅದು ಒಂದೊಂದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಫಸ್ಟು ಉತ್ತರದ ಮೈದಾನದ ಬಗ್ಗೆ ಅಧ್ಯಯನವನ್ನ ಮಾಡೋಣ. ನಂತರ ದಕ್ಷಿಣ ಮೈದಾನದ ಬಗ್ಗೆ ನಾವು ಅಧ್ಯಯನವನ್ನ ಮಾಡೋಣ. ನೋಡಿಲಿ, ಉತ್ತರ ಮೈದಾನವನ್ನು ನೀವು ನೋಡ್ಬೋದು ಯಾವ ಬಣ್ಣದಿಂದ ಕಾಣಿಸ್ತಿದೆ ಅಂತೇಳಿ, ಹೌದಲ್ವಾ? ಅದು ಕಪ್ಪು ಮಣ್ಣಿನಿಂದ ಕೂಡಿದೆ. ಬಹಳಷ್ಟು ಭೂಮಿ ಉತ್ತರ ಮೈದಾನದ್ದು ಕಪ್ಪು ಮಣ್ಣಿನಿಂದ ಆವರಿಸಿರುವಂಥದ್ದು. ಹಾಗೆ ಇದು ಸಮುದ್ರ ಮಟ್ಟದಿಂದ 365ರಿಂದ 610 ಮೀಟರ್ಗಳಷ್ಟು ಎತ್ತರವಾಗಿದ್ದಾವೆ. ನಾನು ಹೇಳ್ತಿರೋದು ಇವಾಗ ಉತ್ತರದ ಮೈದಾನಗಳ ಬಗ್ಗೆ. ಎಷ್ಟು ಎತ್ತರ ಇದ್ದಾವೆ ಸಮುದ್ರ ಮಟ್ಟದಿಂದ ಉತ್ತರದ ಮೈದಾನಗಳು? 365ರಿಂದ 610 ಮೀಟರ್ಗಳಷ್ಟು ಎತ್ತರವಾಗಿದೆ. ಉತ್ತರ ಮೈದಾನ ಯಾವ ಮಣ್ಣಿನಿಂದ ಕೂಡಿದೆ? ಕಪ್ಪು ಮಣ್ಣಿನಿಂದ ಕೂಡಿರೋದನ್ನ ನಾವು ನೋಡ್ಬೋದು. ನಂತರ ಉತ್ತರ ಮೈದಾನ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳು ಕಂಡು ಬರ್ತವೆ. ಆದರೆ ದಟ್ಟವಾದಂತಹ ಅರಣ್ಯ ಇರೋದಿಲ್ಲ ಅಂತ ಹೇಳಿದ್ದೀನಿ. ಅವುಗಳಲ್ಲಿ ಪ್ರಮುಖವಾದವುಗಳು ಯಾವ್ಯಾವು ಅಂತ ಹೇಳಿ ನೋಡೋದಾದ್ರೆ, ನರಗುಂದ ಬೆಟ್ಟ ಕಂಡು ಬರುವಂಥದ್ದು ಗದಗಿನಲ್ಲಿ, ಹಾಗೆ ಪರಸರ ಗಡ, ಹಾಗೆ ಇಳಕಲ್ ಗುಡ್ಡ ಕಂಡು ಬರುವಂಥದ್ದು ಬಾಗಲಕೋಟೆಯಲ್ಲಿ, ಪರಸರ ಗಡ ಕಂಡು ಬರುವಂಥದ್ದು ಬೆಳಗಾವಿಯಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಸವದತ್ತಿ, ಹೌದಲ್ವಾ? ಇದು ಕೂಡ ಸವದತ್ತಿ ಕಂಡು ಬರುವಂಥದ್ದಲ್ಲಿ ಬೆಳಗಾವಿಯಲ್ಲಿ. ಹಾಗೆ ಬಾದಾಮಿ, ಇಲ್ಲಿ ನೋಡಿ, ಸವದತ್ತಿ ಹಾಗೂ ಬಾದಾಮಿಯ ಪೂರ್ವ ಭಾಗದಲ್ಲಿ ಬಹಳಷ್ಟು ಭೂಮಿ ಸುಣ್ಣದ ಕಲ್ಲಿನ ಇಂದ ಕೂಡಿದೆ. ಅಲ್ಲಿನ ಕೆಲಗಳು ಸುಣ್ಣದ ಕಲ್ಲಿನಿಂದ ಮಾಡೋದ್ರಿಂದ ಹಲವಷ್ಟು ಭೂಮಿ ಸ್ತರಭಂಗಕ್ಕೆ ಒಳಗಾಗಿದೆ. ಸ್ತರಭಂಗ ಅಂದ್ರೆ ಕುಸಿತಕ್ಕೆ ಒಳಗಾಗಿದೆ. ಆದ್ರಿಂದ ಏನಾಗಿದೆ,
ತಗ್ಗು ದಿಬ್ಬಗಳು ಹೆಚ್ಚಾಗಿ ಕಂಡು ಬರ್ತವೆ. ಎಲ್ಲಿ? ಸವದತ್ತಿ ಮತ್ತು ಬಾದಾಮಿಯ ಪೂರ್ವದಲ್ಲಿ ಸುಣ್ಣಕಲ್ಲಿನ ಕೆಲವು ಭಾಗಗಳು ಸ್ತರಭಂಗದಿಂದ ಕೂಡಿದ್ದು ಹೆಚ್ಚು ಏರಿಳಿತದ ಭೂಸ್ವರೂಪವನ್ನ ಕಾಣ್ಬೋದು. ಉತ್ತರ ಕರ್ನಾಟಕದ ಮೈದಾನದಿದೆಯಾ ಅದಷ್ಟು ಸಮತಟ್ಟಾಗಿದೆ. ಆದರೆ ಈ ಸವದತ್ತಿ ಮತ್ತು ಬಾದಾಮಿ ಇದರ ಪೂರ್ವ ಭಾಗದಲ್ಲಿ ಸುಣ್ಣದ ಕಲ್ಲಿನಿಂದ ಕೂಡಿದೆ. ಈ ಸುಣ್ಣದ ಕಲ್ಲಿನಿಂದ ಕೂಡಿದ ಭೂಭಾಗ ಇದು ಸ್ತರಭಂಗಕ್ಕೊಳಗಾಗಿದೆ, ಅಂದರೆ ಕುಸಿತಕ್ಕೊಳಗಾಗಿದೆ. ಅದರಿಂದ ಏನಾಗಿದೆ ಅಂದರೆ ಈ ರೀತಿಯಾಗಿ ಅಂಕುಡೊಂಕಾದಂತಹ ಭೂಮಿ ಈ ಪ್ರದೇಶದಲ್ಲಿ ಕಂಡುಬರೋದನ್ನು ನಾವು ನೋಡ್ಬೋದು. ನಂತರ ಸುಮಾರು 62 ಮೀಟರ್ ಎತ್ತರದಿಂದ ಧುಮುಕುವಂತಹ ಘಟಪ್ರಭಾ ನದಿ ಗೋಕಾಕ್ ಜಲಪಾತವನ್ನ ಸೃಷ್ಟಿಸಿದೆ. ಇದು ತುಂಬಾ ಮುಖ್ಯವಾದಂತಹ ವಿಚಾರ. ಬೆಳಗಾವಿಯಲ್ಲಿ ಬರುವಂತಹ ಗೋಕಾಕ್ ಜಲಪಾತ, ಈ ಗೋಕಾಕ್ ಜಲಪಾತವನ್ನ ಸೃಷ್ಟಿಸಿರುವಂತಹ ನದಿ ಈ ಘಟಪ್ರಭಾ ನದಿ. ಇದು 62 ಮೀಟರ್ ಎತ್ತರದಿಂದ ಕೆಳಗೆ ಬೀಳುತ್ತೆ. ಇದನ್ನ ಭಾರತದ ನಯಾಗಾರ ಅಂತ ಕೂಡ ಕರೀತಾರೆ. ಇದಲ್ಲದೆ ಛಾಯಾ ಭಗವತಿ ಹಾಗೂ ಸೋಗಲ ಜಲಪಾತಗಳು ಉತ್ತರದ ಮೈದಾನದಲ್ಲಿದ್ದಾವೆ. ಈ ಛಾಯಾ ಭಗವತಿ ಇದು ಕಂಡು ಬರುವಂಥದ್ದು ಯಾದಗಿರಿಯಲ್ಲಿ, ಹಾಗೆ ಸೋಗಲ ಜಲಪಾತ ಇದು ಕೂಡ ಬೆಳಗಾವಿಯಲ್ಲಿ ಕಂಡು ಬರುತ್ತೆ. ಇಲ್ಲಿ ನೋಡ್ಬೋದು ಜಲಪಾತಗಳು ಅಂದ್ರೆ ಹೇಗಿರ್ತವೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಎತ್ತರದಿಂದ ನೀರು ಧುಮುಕುತ್ತಿರುವುದನ್ನ ನೀವು ಕಾಣಬಹುದು. ಅಂದರೆ ನಾನು ಉತ್ತರದ ಮೈದಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆಗಳಿದಾವೆ. ಯಾವ್ಯಾವ ಜಿಲ್ಲೆಗಳು ಈ ಉತ್ತರ ಮೈದಾನಕ್ಕೆ ಒಳಪಡ್ತವೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೋಡುವುದು ಈ ಬೀದರ್, ಹಾಗೆ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಹಾಗೆ ಬಿಜಾಪುರ ಇವು ಸಂಪೂರ್ಣವಾಗಿ ಉತ್ತರ ಮೈದಾನಕ್ಕೆ ಸೇರಿರುವಂತಹ ಜಿಲ್ಲೆಗಳು. ಅದಷ್ಟೇ ಅಲ್ಲದೆ ಈ ಕಡೆ ಗದಗ, ಧಾರವಾಡ, ಬೆಳಗಾಂ ಹಾಗೂ ಬಾಗಲಕೋಟೆ ಈ ಜಿಲ್ಲೆಗಳ ಅಂದ್ರೆ ಕೆಲವು ಭಾಗಗಳು ಉತ್ತರ ಮೈದಾನಕ್ಕೆ ಸೇರ್ತವೆ. ನೋಡ್ಬೋದು ಆ ಕಡೆ ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ, ಧಾರವಾಡ ಮತ್ತು ಬೆಳಗಾವಿಯ ಕೆಲವು ಭಾಗಗಳು ಉತ್ತರ ಮೈದಾನಕ್ಕೆ ಸೇರ್ತವೆ. ಇಲ್ಲಿ ನಿಮಗೆ ಈಗ ನೋಡೋದಾದ್ರೆ ಇಲ್ಲೇನಿದೆಯಲ್ಲ ಇಲ್ಲಿಂದ ಇಷ್ಟು ಭಾಗ ಉತ್ತರದ ಮೈದಾನ ಅಂತೇಳಿ ನಾವು ಕರಿತೀವಿ. ಇಲ್ಲಿಂದ ಕೆಳಗಿರೋದನ್ನ ನಾವು ದಕ್ಷಿಣ ಮೈದಾನ ಅಂತೇಳಿ ಕರಿತೀವಿ. ಅದರಲ್ಲೂ ಈ ಕಾರವಾರ, ಉಡುಪಿ ಹಾಗೂ ಈ ದಕ್ಷಿಣ ಕನ್ನಡ ಇದನ್ನ ನಿಮಗೆ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ, ಕರಾವಳಿಗಳು ಅಂತೇಳಿ. ಅದೇ ರೀತಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೆ ಕೊಡಗು ಈ 4 ಜಿಲ್ಲೆಗಳನ್ನು ಮಲೆನಾಡು ಅಂತೇಳಿ ತಿಳ್ಕೊಂಡಿದ್ದೀರಿ. ಇವುಗಳನ್ನು ಹೊರತುಪಡಿಸಿ ಈ ಇಷ್ಟು ಜಿಲ್ಲೆಗಳನ್ನು ಉತ್ತರದ ಮೈದಾನ ಅಂತೇಳಿ ಕರಿತೀವಿ. ಹಾಗೆ ನಂತರ ದಕ್ಷಿಣ ಮೈದಾನವನ್ನು ನೋಡಬೇಕಾದ್ರೆ ಇದ್ರ ಬಗ್ಗೆ ನಾವು ನೋಡೋಣ ಇವಾಗ. ನಂತರ ಇಲ್ಲಿ ಉತ್ತರ ಮೈದಾನದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಯಾವ್ಯಾವು ಅಂದ್ರೆ ಒಣ ಬೇಸಾಯದ ಬೆಳೆಗಳು. ಅಲ್ಲಿ ಹೆಚ್ಚಾಗಿ ಮಳೆಯನ್ನು ಆಶ್ರಯಿಸಿ ಬೆಳೆಯುವಂತಹ ಬೆಳೆಗಳು ಯಾವ್ಯಾವು ಅಂತೇಳಿ ನೋಡೋದಾದ್ರೆ ನೋಡ್ಬೋದು ಜೋಳ, ಹಾಗೆ ಹತ್ತಿ. ಅದನ್ನ ಕಪ್ಪು ಹತ್ತಿ ಮಣ್ಣು ಅಂತಾನೆ ಕರೀತಾರೆ. ಯಾಕೆಂದ್ರೆ ಹತ್ತಿಯನ್ನ ಬೆಳೆಯೋದಕ್ಕೆ ಅತ್ಯಂತ ಸೂಕ್ತವಾದಂತಹ ಮಣ್ಣು ಕಪ್ಪು ಮಣ್ಣು, ಹೆಚ್ಚಾಗಿ ಉತ್ಪಾದನೆಯನ್ನ ಮಾಡಬಹುದಾಗಿದೆ. ಹಾಗೆ ಶೇಂಗಾ, ಬೇಳೆಕಾಳು, ಸಜ್ಜೆ ಇವುಗಳು ಉತ್ತರ ಮೈದಾನದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು. ನಂತರ ದಕ್ಷಿಣ ಮೈದಾನ, ಇದುವರೆಗೂ ನಾವು ಮೈದಾನ ಹೌದಲ್ವಾ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಲ್ಲಿನ 3ನೇ ಭಾಗ ಮೈದಾನ. ಆ ಮೈದಾನವನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ ಅಂತೇಳಿ ತಿಳ್ಕೊಂಡ್ರಿ. ಅದರ ಒಂದು ಭಾಗ ಯಾವುದು? ಉತ್ತರದ ಮೈದಾನ, ಅದ್ರ ಬಗ್ಗೆ ನೋಡಿದ್ವಿ. ನಂತರ ಈಗ ದಕ್ಷಿಣ ಮೈದಾನ
ಇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಇದು ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೂ ಹಬ್ಬಿದೆ. ಇಲ್ಲಿ ಕಾಣಿಸ್ತಿದೆ ಮ್ಯಾಪ್ ನಿಮಗೆ, ಹೌದಾ? ತುಂಗಭದ್ರಾ ನದಿಯಲ್ಲಿ ಬಳ್ಳಾರಿ ಅಂತ ಹೇಳಿದೆ. ಆ ಬಳ್ಳಾರಿನ ಇಲ್ಲಿಂದ ಕೆಳಗಡೆ ಎಲ್ಲಿವರೆಗೂ, ಕೊನೆಗೆ ಇಲ್ಲಿ ತಮಿಳ್ನಾಡು ಪಕ್ಕ ಇದೆಯಲ್ಲ, ಇಲ್ಲಿ ಚಾಮರಾಜನಗರ, ಈ ಭಾಗದವರೆಗೂ ನಾವು ದಕ್ಷಿಣ ಮೈದಾನವನ್ನ ನೋಡ್ಬೋದು. ಇದು ಬಹಳಷ್ಟು ಕೆಂಪು ಮಣ್ಣಿನಿಂದ ಕೂಡಿರುವಂತಹ ಪ್ರಸ್ಥಭೂಮಿ. ಉತ್ತರದ ಮೈದಾನ ಹೇಗೆ ಕಪ್ಪು ಮಣ್ಣಿನಿಂದ ಕೂಡಿದೆಯೋ ಕರ್ನಾಟಕದಲ್ಲಿ, ಅದೇ ರೀತಿಯಾಗಿ ದಕ್ಷಿಣ ಮೈದಾನ ಕೆಂಪು ಮಣ್ಣಿನಿಂದ ಆವರಿಸಿರುವಂತಹ ಭೂಮಿ. ಈ ಪ್ರದೇಶವು ಏರು ತಗ್ಗಿನಿಂದ ಕೂಡಿದ್ದು ಸುಮಾರು 900ರಿಂದ 975 ಮೀಟರ್ ಅಷ್ಟು ಎತ್ತರವಾಗಿದೆ. ಅಂದರೆ ಉತ್ತರ ಮೈದಾನದಕ್ಕಿಂತ ದಕ್ಷಿಣ ಮೈದಾನ ಹೆಚ್ಚು ಎತ್ತರ ಆಗಿರೋದನ್ನ ನಾವು ಗಮನಿಸ್ಬೋದು. ಉತ್ತರದ ಮೈದಾನಕ್ಕಿಂತ ದಕ್ಷಿಣ ಮೈದಾನ ಹೆಚ್ಚು ಎತ್ತರವಾಗಿದೆ. ನಂತರ ಈ ದಕ್ಷಿಣ ಮೈದಾನದಲ್ಲಿ ಅನೇಕ ಬೆಟ್ಟಗಳು ಕಂಡು ಬರ್ತವೆ. ಅದರಲ್ಲಿ ಪ್ರಮುಖವಾದಂತಹ ಬೆಟ್ಟಗಳು ಯಾವ್ಯಾವು ಅಂತೇಳಿ ನೋಡೋದಾದ್ರೆ, ಚಿತ್ರದುರ್ಗದ ಬೆಟ್ಟಗಳು. ಇಲ್ಲಿ ನೋಡ್ಬೋದು, ಇಲ್ಲಿ ಚಿತ್ರ ಇದೆ, ಹೌದಲ್ವಾ? 7 ಸುತ್ತಿನ ಕೋಟೆ, ಅದು ಸುತ್ತ ನೀವು ಅಲ್ಲಿ ಬೆಟ್ಟಗಳನ್ನ ಇರೋದನ್ನ ನೋಡ್ಬೋದು. ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ, ಸಾವನದುರ್ಗ, ಶಿವಗಂಗೆ ಇವುಗಳನ್ನು ನೋಡ್ಬೋದು. ಹಾಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ, ಇದು ವೆರಿ ಮುಖ್ಯವಾದಂತಹ ಅಂಶ. ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಏಕಶಿಲಾ ಬೆಟ್ಟ ಯಾವುದು? ಮಧುಗಿರಿ ಬೆಟ್ಟ. ಇಲ್ಲಿ ಕಾಣಿಸ್ತಿದೆಯಲ್ಲ, ಭಾರತಕ್ಕೆ ಅಲ್ಲ, ಕರ್ನಾಟಕಕ್ಕೆ ಅಲ್ಲ, ಇಡೀ ನಮ್ಮ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತಹ ಏಕಶಿಲಾ ಬೆಟ್ಟ ಇದೇನಿದೆಯಲ್ಲ, ಇದು ಒಂದೇ ಒಂದು ಕಲ್ಲಿನಿಂದ ಇರುವಂತಹ ಬೆಟ್ಟ. ಇದು ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ. ಇದು ಇರುವುದು ತುಮಕೂರು ಜಿಲ್ಲೆಯಲ್ಲಿ. ನಂತರ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವಿದೆ? ಈ ಚಿಕ್ಕಬಳ್ಳಾಪುರ, ಹೌದಲ್ವಾ? ಇದು ದಕ್ಷಿಣ ಮೈದಾನದಲ್ಲಿ ಯಾವೆಲ್ಲ ಬೆಟ್ಟಗಳಿದೆ ನೋಡ್ಬೋದು. ಇಲ್ಲಿ ನಂದಿಗಿರಿಧಾಮ ಕಾಣಿಸ್ತಿದೆ ನಿಮಗೆ ಚಿತ್ರ, ಚನ್ನಕೇಶವ ಬೆಟ್ಟ, ಕವಲೆದುರ್ಗ ಹಾಗೂ ಸ್ಕಂದಗಿರಿ ಬೆಟ್ಟ. ಇವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಎತ್ತರವಾದಂತಹ ಬೆಟ್ಟಗಳು. ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಆದಿಚುಂಚನಗಿರಿ ಬೆಟ್ಟ, ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಹಾಗೆ ಗೋಪಾಲ ಸ್ವಾಮಿ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಹಾಗೆ ಬಿಳಿಗಿರಿ ರಂಗನ ಬೆಟ್ಟ. ಇವು ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಎತ್ತರವಾದಂತಹ ಬೆಟ್ಟಗಳು ಅಂತ ಹೇಳ್ಬೋದು. ನಂತರ ಮೈಸೂರು ಜಿಲ್ಲೆಯಲ್ಲಿರುವಂತಹ ಚಾಮುಂಡಿ ಬೆಟ್ಟ, ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗೆ ನಿಮಗೆ ಚಿತ್ರ ಕಾಣಿಸ್ತಿದೆ, ಇದು ಚಾಮುಂಡಿ ಬೆಟ್ಟದ ಚಿತ್ರ. ಇವು ದಕ್ಷಿಣ ಮೈದಾನದಲ್ಲಿ ಕಂಡು ಬರುವಂತಹ ಎತ್ತರದ ಬೆಟ್ಟಗಳು. ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರದೆ ನಂದಿಗಿರಿಧಾಮ, ಮೈಸೂರಿಗೆ ಹೋದ್ರಿಂದ ಚಾಮುಂಡಿ ಬೆಟ್ಟ, ಚಾಮರಾಜನಗರಕ್ಕೆ ಹೋದ್ರೆ ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲ ಸ್ವಾಮಿ ಬೆಟ್ಟ, ಮಂಡ್ಯದಲ್ಲಿ ಆದಿಚುಂಚನಗಿರಿ ಬೆಟ್ಟ, ಇವೆಲ್ಲ ದಕ್ಷಿಣ ಭಾರತದಲ್ಲಿ ಕಂಡು ಬರುವಂತಹ ಒಂದು ಪ್ರಸಿದ್ಧವಾದಂತಹ ಬೆಟ್ಟಗಳು. ಹಾಗಾದ್ರೆ ಈ ದಕ್ಷಿಣ ಮೈದಾನದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಯಾವುವು? ಈ ದಕ್ಷಿಣ ಮೈದಾನ ಏನಿದೆಯಲ್ಲ, ಇದನ್ನ ಮಳೆ ನೆರಳಿನ ಪ್ರದೇಶ ಅಂತೇಳಿ ಕರಿತೀವಿ. ಯಾಕೆ? ಏನು ಮಳೆ ನೆರಳಿನ ಪ್ರದೇಶ ಅಂದರೆ, ಇದರ ಪಶ್ಚಿಮ ಭಾಗದಲ್ಲಿ ಯಾವುದಿದಾವೆ? ಪಶ್ಚಿಮ ಘಟ್ಟಗಳಿದಾವೆ. ಇವು ಏನು ಮಾನ್ಸೂನ್ ಮಾರುತಗಳು ಬೀಳ್ತಾವಲ್ಲ, ಅದನ್ನು ತಡೆದು ಹೆಚ್ಚು ಮಳೆಯನ್ನು ಪಡ್ಕೊಳ್ತವೆ. ಆದರೆ ಅದರ ಪಕ್ಕದಲ್ಲೇ ಇರುವಂತಹ ಜಿಲ್ಲೆಗಳು, ದಕ್ಷಿಣ ಮೈದಾನದ ಜಿಲ್ಲೆಗಳು ಮಳೆಯಿಂದ ವಂಚಿತ ಆಗ್ತವೆ. ಮೋಡಗಳು ಅಲ್ಲಿಗೆ ಮಳೆಯನ್ನು ಸುರಿಸೋದಿಲ್ಲ, ಅದಕ್ಕೆ ಅದನ್ನು ಮಳೆ ನೆರಳಿನ ಪ್ರದೇಶ ಅಂತೇಳಿ ಕರಿತೀವಿ. ಆದರೆ ಇಲ್ಲಿ ಕಾವೇರಿ, ಪಾಲಾರ್, ಪೆನ್ನಾರ್ ಇಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಇಲ್ಲಿನ ಪ್ರದೇಶಗಳಿಗೆ ನೀರಾವರಿಯನ್ನು ಒದಗಿಸಿದವೆ. ಹಾಗಾದರೆ ಈ ದಕ್ಷಿಣ ಮೈದಾನದಲ್ಲಿ ಯಾವೆಲ್ಲ
ಬೆಳೆಗಳನ್ನು ಪ್ರಮುಖವಾಗಿ ಬೆಳೀತಾರೆ ಅಂತ ನೋಡೋದಾದ್ರೆ, ಒಂದು ರಾಗಿ, ಇಲ್ಲಿ ನೋಡ್ಬೋದು ರಾಗಿ, ಇದು ರಾಗಿ. ಹಾಗೆ ಭತ್ತ, ಇದ್ಯಾವುದು ಕಬ್ಬು, ಶೇಂಗಾ. ಹಾಗೆ ಇದ್ಯಾವುದು ಹಿಪ್ಪು ನೇರಳೆ, ಯಾವುದನ್ನ ರೇಷ್ಮೆಯನ್ನ ಸಾಕಾಣಿಕೆಗೆ ಬಳಸುವಂತಹ ಸೊಪ್ಪು. ಹಾಗೆ ತರಕಾರಿಗಳನ್ನು ಬೆಳೀತಾರೆ, ಹಣ್ಣುಗಳನ್ನು ಬೆಳೀತಾರೆ, ಹೂಗಳನ್ನು ಈ ದಕ್ಷಿಣ ಮೈದಾನದಲ್ಲಿ ಬೆಳೆಯೋದನ್ನು ನಾವು ಕಾಣ್ಬೋದು. ನಂತರ ಹಾಗಾದರೆ ಅವುಗಳೇ ನಾನು ಏನು ಹೇಳಿದೆ, ಉತ್ತರ ಮೈದಾನದ ಜಿಲ್ಲೆಗಳು ಯಾವ್ಯಾವು ಅಂತೇಳಿ ಅವಾಗಲೇ ನಿಮಗೆ ಗುರುತನ್ನು ಕೂಡ ಮಾಡಿತ್ತು. ಹೇಗೆ, ಇಲ್ಲಿ ನೋಡ್ಬೋದು, ಹೌದಲ್ವಾ? ಇಷ್ಟು ಇದನ್ನ ಬಿಡಿ, ಕರಾವಳಿ ಬಿಡಿ, ಹಾಗೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಇದನ್ನ ಮಲೆನಾಡು ಬಿಡಿ. ಈ ಉಳಿದಿರುವಂತಹ ಈ ಜಿಲ್ಲೆಗಳು ಏನಿದೆಯಲ್ಲ, ಈ ಜಿಲ್ಲೆಗಳನ್ನು ನಾವು ಏನಂತ ಕರಿತೀವಿ, ದಕ್ಷಿಣ ಮೈದಾನ ಜಿಲ್ಲೆಗಳು ಅಂತೇಳಿ ಕರಿತೀವಿ. ಯಾವ್ದ್ಯಾವುದು ನೋಡ್ಬೋದು ಇಲ್ಲಿ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ. ಹೌದಲ್ವಾ? ಇಲ್ಲಿ ನೋಡಿ ಎಷ್ಟು ಜಿಲ್ಲೆಗಳು ದಕ್ಷಿಣದಲ್ಲಿ ಕಂಡುಬರುವಂತಹ ಜಿಲ್ಲೆಗಳು, ದಕ್ಷಿಣ ಮೈದಾನದಲ್ಲಿ ಕಂಡುಬರುವಂತಹ ಜಿಲ್ಲೆಗಳು. ನಂತರ ಈ ತರಗತಿಗೆ ಸಂಬಂಧಪಟ್ಟಂತಹ ಮನೆ ಕೆಲಸ, ಇದುವರೆಗೂ ಮಾಡಿದಂತಹ ನಮ್ಮ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಈ ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಯಾವ್ಯಾವುದು? ನಂದಿಗಿರಿಧಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ. ಉತ್ತರದ ಮೈದಾನವನ್ನು ಬಿಸಿಲ ನಾಡು ಎನ್ನಲು ಕಾರಣವೇನು? ಏನು ಕಾರಣ? ಹೆಚ್ಚುವಾಗಿ ಈ ಉತ್ತರದ ಮೈದಾನ ಏನಿದೆಯಲ್ಲ, ಅಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ, ಅದರಿಂದ ಅದನ್ನ ಬಿಸಿಲ ನಾಡು ಅಂತೇಳಿ ಕರಿತೀವಿ. ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನಗಳಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳನ್ನು ಪಟ್ಟಿ ಮಾಡಿ. ಇಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇವತ್ತಿಗೆ ಈ 9ನೇ ತರಗತಿಯ 2ನೇ ಅಧ್ಯಾಯವಾದಂತಹ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು, ಇದು ಪಾಠ ಮುಕ್ತಾಯವಾಗಿದೆ. ನಂತರ ಮುಂದಿನ ತರಗತಿಯಲ್ಲಿ ಹೊಸ ಅಧ್ಯಯನದೊಂದಿಗೆ ನಾವು ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.